ಒಂದು ಬೆಳಕಿನ ವರ್ಷ ಇದಕ್ಕೆ ಸಮನಾಗಿದೆ. ಒಂದು ಬೆಳಕಿನ ವರ್ಷ ಇದಕ್ಕೆ ಸಮನಾಗಿದೆ. ಯಾವಾಗ ಸಮ ಆಗಿದೆ ಇದ್ರಾಗ? ಇದು UPSC ಕೇಳಿದ ಪ್ರಶ್ನೆ ನೋಡಿ. ಸಾಮಾನ್ಯವಾಗಿ ನಾವು ಬೆಳಕಿನ ವರ್ಷ ಅಂದ ತಕ್ಷಣ ಏನಂತ ಓದ್ತೀವಿ ಅಂದ್ರ, ಬೆಳಕಿನ ವರ್ಷ ಅಂದ್ರೆ ಏನು? ಬೆಳಕಿನ ವರ್ಷ ಅಂತಂದ್ರೆ ಇದನ್ನ ಲೈಟ್ ಇಯರ್ ಅಂತ ಓದ್ತೀವಿ. ಲೈಟ್ ಇಯರ್. ಲೈಟ್ ಇಯರ್ ಅಂದ್ರು ಒಂದೇ, ಬೆಳಕಿನ ವರ್ಷ ಅಂದ್ರು ಒಂದೇ. ಏನ್ ಹಿಂಗಂದ್ರ, ಸೌರಮಂಡಲದಲ್ಲಿ ನಕ್ಷತ್ರಗಳ ನಡುವಿನ ದೂರವನ್ನು ಅಳೆಯಲು ಬಳಸುವಂತ ಒಂದು ಮಾನವನ್ನ ಲೈಟ್ ಇಯರ್ ಅಂತ ಕರಿತೀವಿ. ಸೌರಮಂಡಲದಲ್ಲಿ ನಕ್ಷತ್ರಗಳ ದೂರವನ್ನು ಅಳೆಯಲು. ಹಾಗಾದ್ರೆ ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ಬೆಳಕು ಒಂದು ವರ್ಷದಲ್ಲಿ ಚಲಿಸಿದ ಒಟ್ಟು ದೂರವನ್ನ ಒಂದು ಲೈಟ್ ಇಯರ್ ಅಂತ ಕರಿತೀವಿ. ಬೆಳಕು ಒಂದು ವರ್ಷದಲ್ಲಿ ಚಲಿಸಿದ ಒಟ್ಟು ದೂರವನ್ನು ಬೆಳಕು ಒಂದು ವರ್ಷದಲ್ಲಿ ಚಲಿಸಿದ ಒಟ್ಟು ದೂರವನ್ನು ಒಂದು ಲೈಟ್ ಇಯರ್ ಅಂತ ಕರೀತಾರೆ. ಅಂದ್ರ 24 ಗಂಟೆ 365 60 ನಿಮಿಷ 60 ಸೆಕೆಂಡ್ 60 ನಿಮಿಷ 24 ಗಂಟೆ 365 ದಿನ ಇಂಟು 2,99,460 ಇಷ್ಟು ವೇಗದಲ್ಲಿ ಚಲಿಸಿದ ಒಟ್ಟು ದೂರವನ್ನು ಏನಂತ ಕರಿತೀವಿ ಅಂದ್ರ ಒನ್ ಲೈಟ್ ಇಯರ್ ಅಂತ ಕರಿತೀವಿ. ಹಾಗಾದ್ರೆ ಈ 60 ಸೆಕೆಂಡ್ 60 ನಿಮಿಷ 24 ಗಂಟೆ 365 ದಿನ ಇಂಟು 2,99,460 ಇದೆಯಲ್ಲ, ಇದು ಎದಕ್ ಸಮ ಅಂತಂದ್ರೆ ಈ 9.461 ಇಂಟು 10⁻12 ಕಿಲೋಮೀಟರ್ಗೆ ಸಮ ಆಗಿರುವಂತದ್ದು. ಇದನ್ನ ಕರೆಕ್ಟ್ ಇದು ಲೆಕ್ಕ ಬಿಡಿಸಿದೇವು ಅಂದ್ರೆ ಇಷ್ಟು ಒಂದು ಬೆಳಕಿನ ವರ್ಷ ಅಂತ ಹೇಳಿ ಗುರುತಿಸ್ತೀವಿ. ಹಾಗಾದ್ರೆ ಲೈಟ್ ಇಯರ್ ಕಿಂತ ಅತಿ ದೊಡ್ಡ ಸಾಧನ ಯಾವುದು? ಗ್ರೇಟರ್ ದೆನ್ ಅನ್ನು. ಓಕೆ, ಗ್ರೇಟರ್ ದೆನ್. ಪಾರ್ಷಿಕ್ ನೋಡಿ, ಒಂದು ಪಾರ್ಷಕ್ ಎಂದರೆ 3.26 ಲೈಟ್ ಇಯರ್ ಅಂತ ಅರ್ಥ. ಒಂದು ಪಾರ್ಷಕ್ ಎಂದರೆ 3.26 ಜ್ಯೋತಿರ್ವರ್ಷಕ್ಕೆ ಸಮವಾಗಿವೆ. ನೆಕ್ಸ್ಟ್ ಕ್ವಶನ್. ಡಿಸೆಂಬರ್ 22ರಂದು ಸೂರ್ಯ ಆರ್ಕಟಿಕ್ ವೃತ್ತದಲ್ಲಿ ದಿಗಂತದ ಕೆಳಗೆ ಹೊಂದಿಸುವುದಿಲ್ಲ. ಆರ್ಕಟಿಕ್ ವೃತ್ತದಲ್ಲಿ ದಿಗಂತದ ಕೆಳಗೆ ಹೊಂದಿಸುವುದಿಲ್ಲ. ಅಂಟಾರ್ಟಿಕ್ ವೃತ್ತದ ದಿಗಂತದ ಕೆಳಗೆ ಹೊಂದಿಸುವುದಿಲ್ಲ. ಸಮಭಾಜಕದಲ್ಲಿ ಮಧ್ಯಾಹ್ನ ಲಂಬವಾಗಿ ಹೊಳೆಯುತ್ತದೆ. ಉಷ್ಣವಲಯದ ಮಕರ ಸಂಕ್ರಾಂತಿಯಲ್ಲಿ ಲಂಬವಾಗಿ ಹೊಳೆಯುತ್ತದೆ. ಡಿಸೆಂಬರ್ 22 ಏನ್ ಹಿಂಗಂದ್ರ ನೀವು ಆನ್ಸರ್ ಮಾಡ್ತೀರಿ ಬಹುತೇಕ 99%. ಬೇಡ, ನಾನೇ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ ಸುಮ್ಮನೆ. ಇಲ್ಲಿ ರೈಟ್ ಆನ್ಸರ್ ಯಾವುದು ಅಂತಂದ್ರೆ ಬಿ ರೈಟ್ ಆನ್ಸರ್ ನೋಡಿ. ಆರ್ಕಟಿಕ್ ವೃತ್ತದಲ್ಲಿ ದಿಗಂತದ ಕೆಳಗೆ ಹೊಂದಿಸುವುದಿಲ್ಲ. ಏನ್ ಹಿಂಗಂದ್ರೆ ಇದು ಎರಡು ರೈಟ್ ಆನ್ಸರ್. ಉಷ್ಣವಲಯದ ಮಕರ ಸಂಕ್ರಾಂತಿ ವೃತ್ತದಲ್ಲಿ ಲಂಬವಾಗಿ ಹೊಳೆಯುತ್ತದೆ. ಇದು ಯಾವ ವರ್ಷ ಕೇಳಿದಂತ ಪ್ರಶ್ನೆ ಅಂದ್ರ 2019 UPSC ಕೇಳಿದಂತ ಪ್ರಶ್ನೆ. 2019 UPSC ಕೇಳಿದಂತ ಪ್ರಶ್ನೆ. ಏನ್ ಹಿಂಗಂದ್ರ ಅಂತಂದ್ರ ಡಿಸೆಂಬರ್ 22ನೇ ತಾರೀಕ ದಕ್ಷಿಣ ಧ್ರುವದಲ್ಲಿ ಸೂರ್ಯನ ಕಿರಣ 24 ಗಂಟೆ ನೇರವಾಗಿ ಬೀಳ್ತವ ಅಂತ ಅರ್ಥ. ಇದರ ಮೀನಿಂಗ್ ಓಕೆನಾ? ಹಾಗಾದ್ರೆ ನಾ ಇನ್ನೊಂದು ಕ್ವಶನ್ ಕೇಳ್ತೇನೆ. ಇದರ ಆಧಾರದ ಮೇಲೆ, ಜಸ್ಟ್ ಹೇಳಿದ್ರ ಆಧಾರದ ಮೇಲೆ ನೀವು ಆನ್ಸರ್ ಮಾಡ್ತಿದ್ರ ಅಂದ್ರೆ ಗೊತ್ತಾಗ್ತದೆ. ಆರ್ಕಟಿಕ್ ಸಾಗರ, ಮಕರ ಸಂಕ್ರಾಂತಿ ವೃತ್ತ, ಸಮಭಾಜಕ ವೃತ್ತ, ಅಂಟಾರ್ಟಿಕ ವೃತ್ತ. ಜೂನ್ 21
ಜೂನ್ 21. ಸೂರ್ಯನ ಕಿರಣಗಳು ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮೇಲೆ ನೇರವಾಗಿ ಬೀಳುತ್ತವೆ. ಜೂನ್ 21ರಂದು ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮೇಲೆ ಸೂರ್ಯನ ಕಿರಣಗಳು ನೇರವಾಗಿ ಬೀಳುವುದರಿಂದ ಈ ಪ್ರದೇಶದಲ್ಲಿ 24 ಗಂಟೆ ಹಗಲಿರುತ್ತದೆ. ಎಕ್ಸಲೆಂಟ್ ಎಕ್ಸಲೆಂಟ್. ಇವತ್ತು ಏನ್ ದೈವ ಇಚ್ಛೆ ಹಂಗಾದ ಏನು ಮಾಡಕ್ ಸಾಧ್ಯ ಇಲ್ಲ. ನಮ್ ಮಂದಿ ಹಂಗೆ ಆರ್ಕಟಿಕ್ ವೃತ್ತ ರೈಟ್ ಆನ್ಸರ್ ನೋಡಿ. ಆರ್ಕಟಿಕ್ ಅಂದ್ರೆ ಆರ್ಕಟಿಕ್ ಸಾಗರ, ಅಂದ್ರೆ ಆರ್ಕಟಿಕ್ ಸಾಗರಕ್ಕೆ ಸಮೀಪವಾಗಿರೋದು ಕರ್ಕಾಟಕ ಸಂಕ್ರಾಂತಿ ವೃತ್ತ. ಹಾಗೆಯೇ ಮಕರ ಸಂಕ್ರಾಂತಿ ವೃತ್ತಕ್ಕೆ ಸಮೀಪವಾಗಿರುವುದು ಅಂಟಾರ್ಟಿಕಾ ವೃತ್ತ. ಆ ಉದ್ದೇಶಕ್ಕಾಗಿ ಜೂನ್ 21ರಂದು ಸೂರ್ಯನ ಕಿರಣಗಳು ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮೇಲೆ 28% ಹಾಕಿರಿ. ಆರ್ಕಟಿಕ್ ವೃತ್ತದಲ್ಲಿ ಇದು ಭೂಮಿ, ಓಕೆ, ಇದು ಉತ್ತರ ಧ್ರುವ, ಇದು ಒಪ್ಪುತ್ತೀರಿ, ಇದು ದಕ್ಷಿಣ ಧ್ರುವ, ಇದು ಉತ್ತರ ಧ್ರುವ ದಕ್ಷಿಣ ಧ್ರುವ, ಇದು ಇದೆಯಲ್ಲ ಇದು ಅಕ್ಷ, ಇದು ಅಕ್ಷಾಭ್ರಮಣ ಅಂತ ಓದ್ತೀವಿ. ಇದು ಅದಲ್ಲ, ಇದು ಸಮಭಾಜಕ ವೃತ್ತ, ಇದು ಸಮಭಾಜಕ ವೃತ್ತ. ಭೂಮಿ 23 ಓರೆಯಾಗಿ ಚಲಿಸ್ತದ. ಓಕೆ, ಇದು ಅದಲ್ಲ, ಇದು 23 ಕರ್ಕಾಟಕ ಸಂಕ್ರಾಂತಿ ವೃತ್ತ ಅದರ, ಇದು 23 ಮಕರ ಸಂಕ್ರಾಂತಿ ವೃತ್ತ, 66 ಆರ್ಕಟಿಕ್ ವೃತ್ತ ಅದರ, 66 ಅಂಟಾರ್ಟಿಕ ವೃತ್ತ. ಸಿಂಪಲ್ ಆಗಿ ಹೇಳಿ ನೋಡೋಣ. ಭೂಮಿಯ ಮೇಲೆ ಸಮಹಗಲು ಸಮರಾತ್ರಿ ಇರುವ 2 ದಿನಗಳು ಯಾವುವು? ಇದು ಇಷ್ಟೇ ತಿಳ್ಕೊರಿ ಸಾಕು ನಮ್ಗೆ. ಭೂಮಿಯ ಮೇಲೆ ಸಮಹಗಲು ಸಮರಾತ್ರಿ ಇರುವ 2 ದಿನಗಳು. ಸೂಪರ್. ಭೂಮಿಯ ಮೇಲೆ ಸಮಹಗಲು ಸಮರಾತ್ರಿ ಇರುವ 2 ದಿನಗಳು ಯಾವ ಅಂದ್ರೆ, ಒಂದು ಮಾರ್ಚ್ 21, ಇನ್ನೊಂದು ಸೆಪ್ಟೆಂಬರ್ 23. ಮಾರ್ಚ್ 21, ಸೆಪ್ಟೆಂಬರ್ 23ರಂದು ಸೂರ್ಯನ ಕಿರಣಗಳು ಸಮಹಗಲು ಸಮರಾತ್ರಿ ಬೀಳುತ್ತವೆ. ಇದನ್ನ ಏನಂತ ಕರಿತೀವಿ ನಾವು? ಇದನ್ನ ವಿಷವತ್ಸುಲ ರೇಖೆ ಅಂತ ಕರಿತೀವಿ. ವಿಷವತ್ಸುಲ ರೇಖೆ ಅಂದ್ರೆ ಒಂದೇ, ಸೂರ್ಯನ ಕಿರಣಗಳು ಮಾರ್ಚ್ 21, ಸೆಪ್ಟೆಂಬರ್ 23ರಂದು ಸೂರ್ಯನ ಕಿರಣಗಳು ಸಮಭಾಜಕ ವೃತ್ತದ ಮೇಲೆ ನೇರವಾಗಿ ಬೀಳುವುದರಿಂದ ಇದು ಭೂಮಿಯ ಮೇಲೆ ಸಮಹಗಲು ಸಮರಾತ್ರಿ ಇರುವ 2 ದಿನಗಳು. ಓಕೆ. ಸೂರ್ಯನ ಕಿರಣಗಳು ಉತ್ತರಾರ್ಧಗೋಳದ ಮೇಲೆ ನೇರವಾಗಿ ಬೀಳುವ ದಿನಾಂಕ? ಸೂರ್ಯನ ಕಿರಣಗಳು ಉತ್ತರಾರ್ಧಗೋಳದ ಮೇಲೆ ನೇರವಾಗಿ ಬೀಳುವ ದಿನಾಂಕ. ಸೂಪರ್. ಜೂನ್ 21 ನೋಡಿ. ಜೂನ್ 21ರಂದು ಸೂರ್ಯನ ಕಿರಣಗಳು ಎಲ್ಲಿ ನೇರವಾಗಿ ಬೀಳ್ತಾವ ಅಂದ್ರ ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮೇಲೆ ನೇರವಾಗಿ ಬೀಳ್ತವೆ. ಜೂನ್ 21. ಆ ಜೂನ್ 21ರಂದು ಸೂರ್ಯನ ಕಿರಣಗಳು ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮೇಲೆ ನೇರವಾಗಿ ಬೀಳುವುದರಿಂದ ಸಾಮಾನ್ಯವಾಗಿ ಉತ್ತರ ಧ್ರುವದಲ್ಲಿರುವಂತ ಬಹುತೇಕ ರಾಷ್ಟ್ರಗಳು ಆ 21ನೇ ತಾರೀಕು ಏನಾಗಿರ್ತದೆ ಅಂದ್ರೆ ದೊಡ್ಡ ಹಗಲನ್ನು ಹೊಂದಿರುವಂತದ್ದು. ಅದೇ ತರ ಡಿಸೆಂಬರ್ 22ರಂದು ಸೂರ್ಯನ ಕಿರಣಗಳು ಮಕರ ಸಂಕ್ರಾಂತಿ ವೃತ್ತದ ಮೇಲೆ ನೇರವಾಗಿ ಬೀಳುವುದರಿಂದ ಈ ದಕ್ಷಿಣಾರ್ಧಗೋಳದಲ್ಲಿರುವಂತ ಬಹುತೇಕ ರಾಷ್ಟ್ರಗಳು ದೊಡ್ಡ ಹಗಲವನ್ನು ಹೊಂದಿರತಕ್ಕಂಥ ದಿನಗಳು. ಆ ಉದ್ದೇಶಕ್ಕಾಗಿ ಈ ಭಾಗದಲ್ಲಿ ಸೂರ್ಯನ ಕಿರಣಗಳು ಹೈಯೆಸ್ಟ್ ಬೀಳುತ್ತವೆ. 24 ಅವರ್ಸ್ ಏನಾಗಿರುತ್ತೆ ಅಂದ್ರೆ ಈ ಸಂದರ್ಭದಲ್ಲಿ ದೊಡ್ಡ ಹಗಲಾಗಿ ಮಧ್ಯರಾತ್ರಿಯಲ್ಲೂ ಕೂಡ ಸೂರ್ಯನ ಕಿರಣಗಳು ಈ ಭಾಗದಲ್ಲಿ ಬೀಳುವುದರಿಂದ. ಅದಕ್ಕೆ ನೋಡಿ ಒಂದ್ಸರಿ ಕ್ವಶನ್ ಆಗಿತ್ತು, ಡಿಸೆಂಬರ್ 25ರಂದು ಯಾವ ಖಂಡ? ಡಿಸೆಂಬರ್ 25ರಂದು ಯಾವ ಖಂಡ? ಎಸ್ ಸುಧೀರ್, ಕರೆಕ್ಟ್ ಆನ್ಸರ್, ಆಸ್ಟ್ರೇಲಿಯಾ. ಡಿಸೆಂಬರ್ 25ರಂದು ಯಾವ ಖಂಡವು ಬೇಸಿಗೆಯಲ್ಲಿ ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡಿಕೊಳ್ಳುತ್ತದೆ ಅಂತ ಕೇಳಿದಾಗ ಆಸ್ಟ್ರೇಲಿಯಾ. ಒಪ್ಪುತ್ತೀರಿದನ್ನ? ಆಸ್ಟ್ರೇಲಿಯಾ ಮಾಡಿ. ಡಿಸೆಂಬರ್ 22ರಂದು ಅತಿ ಉದ್ದದ ದಿನ ಮತ್ತು ಕಡಿಮೆ ರಾತ್ರಿಯನ್ನು ಹೊಂದಿರುವಂತ ಸ್ಥಳ ಯಾವುದು? ಇದು UPSC ಕ್ವಶನ್. ಡಿಸೆಂಬರ್ 22ರಂದು, ಈಗ ನಿಧಾನವಾಗಿ ತಲೆ ಹೋಯ್ತು ಕ್ವಶನ್, ವಿಚಾರ ಮಾಡಕತ್ತು, ಸಣ್ಣಗೆ ಆನ್ಸರ್ ಮಾಡ್ಬೇಕು ಈಗ. ಓಕೆ. ಅಂತೂ ಗದ್ದಲ ಹಾಕಿ ಆನ್ಸರ್ ಕರೆಕ್ಟ್ ಆಯ್ತು. ಸರಿಯಾದಂತ ಉತ್ತರ ಮೆಲ್ಬೋರ್ನ್ ಎಲ್ಲಿದೆ ಅಂದ್ರೆ ಆಸ್ಟ್ರೇಲಿಯಾ ಖಂಡದಲ್ಲಿದೆ. ಕರೆಕ್ಟಾ? ಮೆಲ್ಬೋರ್ನ್ ಆಸ್ಟ್ರೇಲಿಯಾ ಖಂಡದಲ್ಲಿರುವುದರಿಂದ ಡಿಸೆಂಬರ್ 22ರಂದು ಅತಿ ಉದ್ದದ ದಿನ ಮತ್ತು ಕಡಿಮೆ ರಾತ್ರಿಯನ್ನು ಹೊಂದಿರುವಂತ ದಿನ. ಈ ತರ ಪ್ರಶ್ನೆಗಳನ್ನು ಕೇಳಿದಾಗ ಮಾರ್ಕ್ಸ್ ಮಿಸ್ ಆಗಬಾರದು. ಯಾವ ಮಿಕ್ಕಂದ ಮಗ ನಾವು 2ರಂದು
ಅತಿ ಉದ್ದದ ದಿನ ಅಂದ್ರೆ ಅತ್ಯಂತ ದೊಡ್ಡದಾಗಿರುವ ದಿನ ಯಾವ್ದಂದ್ರ ಮೆಲ್ಬೋರ್ನ್ ಅಂತ ಕರಿತೀವಿ. ಮೆಲ್ಬೋರ್ನ್ ಎಲ್ಲಿದೆ ಅಂದ್ರ ಆಸ್ಟ್ರೇಲಿಯಾ ಖಂಡದಲ್ಲಿ ಇದನ್ನು ಗುರುತಿಸ್ತೀವಿ. ಇನ್ನೊಂದು ಕ್ವಶನ್ ಕೇಳ್ತೀನಿ. ಬೇಡಪ್ಪ ಸುಮ್ನೆ ಹೇಳ್ಕಿರಿ. ಚಿಲಿ, ಬ್ರೆಜಿಲ್, ಅರ್ಜೆಂಟೈನಾ, ಸೌದಿ ಅರೇಬಿಯಾ. ಈ ಕೆಳಗಿನ ಯಾವ ರಾಷ್ಟ್ರವು ಜೂನ್ 21ರಂದು ದೀರ್ಘ ಹಗಲನ್ನು ಹೊಂದಿದೆ? ಈ ಕೆಳಗಿನ ಯಾವ ದೇಶವು ಜೂನ್ 21ರಂದು ದೀರ್ಘ ಹಗಲನ್ನು ಹೊಂದಿದೆ? ಜೂನ್ 21ರಂದು ದೀರ್ಘ ಹಗಲು ಹೊಂದಿರುವಂತ ದೇಶ ಯಾವುದು? ಸರಿಯಾದಂತ ಉತ್ತರ ಸೌದಿ ಅರೇಬಿಯಾ. ನಿಮ್ಗೆ ಯಾವ ಶ್ರೇಣಿ ಆಯ್ತಿರ ನನಗೆ? ಚಿಲಿ, ಬ್ರೆಜಿಲ್, ಅರ್ಜೆಂಟೈನಾ ದಕ್ಷಿಣ ಅಮೆರಿಕದಲ್ಲಿ ಕಂಡು ಬರ್ತಾವೆ. ಇವು ದಕ್ಷಿಣ ಅಮೆರಿಕದಲ್ಲಿ ಕಂಡು ಬರುವುದರಿಂದ ಇಲ್ಲಿ ಸಾಮಾನ್ಯವಾಗಿ ಮಕರ ಸಂಕ್ರಾಂತಿ ವೃತ್ತ ಮತ್ತು ಸಮಭಾಜಕ ವೃತ್ತ ಮಾತ್ರ ಹಾದು ಹೋಗ್ತದೆ. ಮಕರ ಸಂಕ್ರಾಂತಿ ವೃತ್ತ ಮತ್ತು ಸಮಭಾಜಕ ವೃತ್ತ ಹಾದು ಹೋಗುವುದರಿಂದ ಈ ದೇಶದಲ್ಲಿ ಜೂನ್ 21 ಯಾವುದೇ ಸಂಬಂಧ ಪಡಂಗಿಲ್ಲ. ಸೌದಿ ಅರೇಬಿಯಾ ಇದೆಯಲ್ಲ, ಸೌದಿ ಅರೇಬಿಯಾದ ಮೇಲೆ ಹೇಳಿದ್ದ ಗೊತ್ತಾ? BMTC ಬಸ್, BMTC ಬಸ್ ಓಮನ್, ಬಾಂಗ್ಲಾ, ಮಯನ್ಮಾರ್, ತೈವಾನ್, ಚೀನಾ, ಭಾರತ, UAE, ಸೌದಿ ಅರೇಬಿಯಾ ಇವು ಕರ್ಕಾಟಕ ಸಂಕ್ರಾಂತಿ ವೃತ್ತ ಇದರ ಮೇಲೆ ಹಾದು ಹೋಗ್ತದೆ. ಕರೆಕ್ಟಾ? BMTC ಬಸ್ ಭಾರತ ದೇಶದ ಎಷ್ಟು ರಾಜ್ಯಗಳ ಮೇಲೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾದು ಹೋಗ್ತದ? ಭಾರತದ ಎಷ್ಟು ರಾಜ್ಯಗಳ ಮೇಲೆ? ಸೂಪರ್. ಭಾರತದ 8 ರಾಜ್ಯಗಳ ಮೇಲೆ ಹಾದು ಹೋಗ್ತದೆ. ಆ 8 ರಾಜ್ಯಗಳು ಅನುಕ್ರಮವಾಗಿ ಯಾವುವು? ಫಸ್ಟ್ ಒನ್ ಗುಜರಾತ್, ನೆಕ್ಸ್ಟ್ ಒನ್ ರಾಜಸ್ಥಾನ್, ನೆಕ್ಸ್ಟ್ ಒನ್ ಮಧ್ಯಪ್ರದೇಶ್, ನೆಕ್ಸ್ಟ್ ಒನ್ ಛತ್ತೀಸ್ಗಢ, ನೆಕ್ಸ್ಟ್ ಒನ್ ಜಾರ್ಖಂಡ್, ನೆಕ್ಸ್ಟ್ ಒನ್ ವೆಸ್ಟ್ ಬಂಗಾಳ್, ನೆಕ್ಸ್ಟ್ ಒನ್ ತ್ರಿಪುರಾ, ನೆಕ್ಸ್ಟ್ ಒನ್ ಮಿಜೋರಾಂ. ಈ 8 ರಾಜ್ಯಗಳ ಮೇಲೆ ಹಾದು ಹೋಗ್ತದೆ. ಗುಜರಾತ್, ರಾಜಸ್ಥಾನ್, ಮಧ್ಯಪ್ರದೇಶ್, ಛತ್ತೀಸ್ಗಢ, ಜಾರ್ಖಂಡ್, ಪಶ್ಚಿಮ ಬಂಗಾಳ, ತ್ರಿಪುರಾ ಮತ್ತು ಮಿಜೋರಾಂ. ಪಮ್ಮಿ ಮಗ ರಾಜ ಛತ್ರಿ ಅಂತ ಓದ್ತೀವಿ. ಕರೆಕ್ಟ್. ಅದರ ಅನುಕ್ರಮವಾಗಿ ಕೇಳುವಂತ ಸಾಧ್ಯತೆಗಳದಾವೆ. ಮುಂದೋಗೋಣ. ಮಾನ್ಯ ಕ್ವಶನ್ ಆಗಿತ್ತು, ನಿನ್ನ ಕ್ವಶನ್ 10 ದೇಶಗಳು 15 ದೇಶಗಳು ಸಾರಿ ಬಿಮ್ಸ್ಟೆಕ್ದಲ್ಲಿರುವಂತ ರಾಷ್ಟ್ರಗಳ ಸಂಖ್ಯೆ ಎಷ್ಟು? ಬಿಮ್ಸ್ಟೆಕ್ದಲ್ಲಿರುವ ರಾಷ್ಟ್ರಗಳ ಸಂಖ್ಯೆ ಎಷ್ಟು? ಸೂಪರ್. ಬಿಮ್ಸ್ಟೆಕ್ದಲ್ಲಿರುವಂತ ರಾಷ್ಟ್ರಗಳ ಸಂಖ್ಯೆ ಎಷ್ಟು? ಉತ್ತರ 7. ರೈಟ್ ಆನ್ಸರ್ ನೋಡಿ. ಈಗ ಜಗಳ ಗೊತ್ತದ, ಕದ್ದಲಾಕಿದ ಎಲ್ಲ ಗೊತ್ತದ ಬಾ ತಿಳ್ಕೊಂಡು. ಬಿಮ್ಸ್ಟೆಕ್ದಲ್ಲಿರುವಂತ ರಾಷ್ಟ್ರಗಳ ಸಂಖ್ಯೆ 7. ಆ 7 ದೇಶಗಳು ಯಾವಂದ್ರ ನಾ ಏನ್ ಮಾಡ್ಲಿ, ನನ್ ಮೇಲೆ ಯಾಕೆ ಬರೋದು? ಭಾರತ, ಬಾಂಗ್ಲಾದೇಶ್, ಶ್ರೀಲಂಕಾ, ಮಯನ್ಮಾರ್, ನೇಪಾಳ್, ಭೂತಾನ್ ಮತ್ತೆ ಥೈಲ್ಯಾಂಡ್. ಈ 7 ರಾಷ್ಟ್ರಗಳ ಒಕ್ಕೂಟವನ್ನ ಬಿಮ್ಸ್ಟೆಕ್ ಅಂತ ಕರಿತೀವಿ. ಬಿಮ್ಸ್ಟೆಕ್ ಅಂದ್ರೆ ಯಾವುದು? ನೇಪಾಳ, ಭೂತಾನ್, ಭಾರತ, ಮಯನ್ಮಾರ್, ಬಾಂಗ್ಲಾ, ಶ್ರೀಲಂಕಾ ಮತ್ತೆ ಥೈಲ್ಯಾಂಡ್. ಇದನ್ನ ಏನಂತ ಕರೀತಾರೆ ಅಂದ್ರೆ ಮಿನಿ ಸಾರ್ಕ್ ಅಂತ ಕರೀತಾರೆ. ಮಿನಿ ಸಾರ್ಕ್. ಯಾವ್ದನ್ನ ಮಿನಿ ಸಾರ್ಕ್ ಅಂತ ಕರೀತಾರೆ ಅಂದ್ರೆ ಬಿಮ್ಸ್ಟೆಕ್ ಅನ್ನ ಮಿನಿ ಸಾರ್ಕ್ ಎಂದು ಕರೆಯುತ್ತಾರೆ. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಕ್ವಶನ್. ಭೂಮಿಯ ಮೇಲ್ಮೈ ಯಾವ ಭಾಗವು ಅತಿ ಹೆಚ್ಚು ಪ್ರಮಾಣ ಶಾಖ ಪಡೆಯುತ್ತದೆ? ಭೂಮಿಯ ಮೇಲ್ಮೈ ಯಾವ ಭಾಗವು ಅತಿ ಹೆಚ್ಚು ಪ್ರಮಾಣ ಶಾಖ ಪಡೆಯುತ್ತದೆ? ಉಷ್ಣವಲಯದ ಮರುಭೂಮಿಗಳು, ಸಮಭಾಜಕ ಪ್ರದೇಶ, ಸವನ್ನ ಪ್ರದೇಶ, ಮೇಲಿನ ಯಾವುದೂ ಅಲ್ಲ. ಸರಿಯಾದಂತ ಉತ್ತರ ರೈಟ್ ಆನ್ಸರ್ ಯಾವುದು ಇಲ್ಲಿ? ಉಷ್ಣವಲಯದ ಮರುಭೂಮಿಗಳು. ಈ ಭೂಮಿಯ ಮೇಲೆ ಎಲ್ಲೆಲ್ಲಿ ಉಷ್ಣವಲಯದ ಮರುಭೂಮಿಗಳದಾವಲ್ಲ ಅಲ್ಲೆಲ್ಲ ಗರಿಷ್ಠ ಪ್ರಮಾಣದ ಶಾಖವನ್ನು ಹೊಂದಿರ್ತಾವ. ಉದಾಹರಣೆ ಭೂಮಿಯ ಮೇಲೆ ಅತ್ಯಂತ ಉಷ್ಣಭರಿತವಾಗಿರುವಂತ ಸ್ಥಳ ಯಾವುದಂದ್ರ ಆಫ್ರಿಕಾ ಖಂಡದ ಲಿಬಿಯಾ ದೇಶದ ಅಲ್ ಅಜೇಜಿಯಾ.
ಆಫ್ರಿಕಾ ಖಂಡದ ಲಿಬಿಯಾ ದೇಶದ ಅಲ್ ಅಜೇಜಿಯಾ. ಈ ಆಫ್ರಿಕಾ ಖಂಡದ ಲಿಬಿಯಾ ದೇಶದ ಅಲ್ ಅಜೇಜಿಯಾ ಅನ್ನುವಂಥ ಸ್ಥಳ ಇದೆಯಲ್ಲ, ಇದು ಸರಿಸುಮಾರು 57 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶವನ್ನು ಪಡ್ಕೊಂಡದ್ದು. ಭೂಮಿಯ ಮೇಲೆ ಅತ್ಯಂತ ವೆರಿ ಗುಡ್. ರಾಜಸ್ಥಾನದ ಗಂಗಾನಗರ್ ಇದೆಯಲ್ಲ, ರಾಜಸ್ಥಾನದ ಗಂಗಾನಗರ್, ಈ ರಾಜಸ್ಥಾನದ ಗಂಗಾನಗರನ್ನು ಕೂಡ 52 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಪಡ್ಕೊಂಡದು. ಕರ್ನಾಟಕ ರಾಜ್ಯದಲ್ಲಿ ರಾಯಚೂರು ಸುಮಾರು 45.6 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಪಡ್ಕೊಂಡದ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನು ಅಂತಂದ್ರೆ, ಯಾಕೆ ಈ ತರ ಉಷ್ಣ ಮರುಭೂಮಿಗಳು ಹೈಯೆಸ್ಟ್ ಈಸ್ಟ್ ಪಡ್ಕೋತು ಅಂದ್ರೆ ನೀರಾವಿ ಪ್ರಮಾಣ ಕಡಿಮೆ ಇರ್ತದ. ಆ ನೀರಾವಿ ಪ್ರಮಾಣ ಕಡಿಮೆ ಇರುವುದರಿಂದ ಒಂದು, ಎರಡನೇದು ಮಳೆ ನೀರಿನ ಪ್ರದೇಶಗಳಾಗಿರ್ತವೆ. ಮಳೆ ನೀರಿನ ಪ್ರದೇಶ ಅಷ್ಟೇ ಅಲ್ಲದೆ ಈ ಭಾಗದಲ್ಲಿ ಅತಿ ಹೆಚ್ಚು ಸೂರ್ಯನ ಕಿರಣಗಳನ್ನು ಆಕರ್ಷಣೆ ಮಾಡಿಕೊಳ್ಳುವಂತ ಮರಳು ದಿನ್ನೆಗಳಿರುವುದರಿಂದ ಸಹಜವಾಗಿನೇ ಈ ಭಾಗದಲ್ಲಿ ಹೈಯೆಸ್ಟ್ ಏನಿದೆ ಅಂದ್ರೆ ಉಷ್ಣಾಂಶ ಪ್ರಮಾಣ ಇದೆ ಅಂತ ಓದ್ತೀವಿ ನೋಡಿ. ಅದಕ್ಕೆ ಭೂಮಿಯ ಮೇಲ್ಮೈ ಯಾವ ಭಾಗವು ಅತಿ ಹೆಚ್ಚು ಪ್ರಮಾಣ ಶಾಖವನ್ನು ಪಡೆಯುತ್ತದೆ ಅಂದ್ರ ಉಷ್ಣವಲಯದ ಮರುಭೂಮಿಗಳು. ಹಾಗಾದ್ರೆ ಭೂಮಿಯ ಮೇಲಿನ ಅತಿ ದೊಡ್ಡ ಉಷ್ಣ ಮರುಭೂಮಿ ಯಾವುದು? ಅತಿ ದೊಡ್ಡ ಉಷ್ಣ ಮರುಭೂಮಿ, ಎಕ್ಸಲೆಂಟ್, ಸಹರಾ ಮರುಭೂಮಿ. ನೋಡಿ, ಸಹರಾ ಮರುಭೂಮಿ ಭೂಮಿಯ ಮೇಲಿನ ಅತ್ಯಂತ ದೊಡ್ಡದಾಗಿರುವಂತ ಉಷ್ಣ ಮರುಭೂಮಿ ಅಂತ ಹೇಳಿ ಗೊತ್ತೀವಿ. ಸಹರಾ ಮರುಭೂಮಿ, ಕಲಹರಿ ಮರುಭೂಮಿ, ವಿಕ್ಟೋರಿಯಾ ಮರುಭೂಮಿ, ಅಟಕಾಮ ಮರುಭೂಮಿ. ಆನ್ಸರ್ ಮಾಡಿ ಕರೆಕ್ಟ್ ನೋಡೋಣ. ಕ್ಯಾನೋರಿ, ಬೆಂಗ್ವಿಲಾ, ಪಶ್ಚಿಮ ಆಸ್ಟ್ರೇಲಿಯಾ, ಪೇರು ಮತ್ತು ಚಿಲಿ. ಎ ಬಿ ಸರಿಯಾಗಿದೆ, ಬಿ ಸಿ ಸರಿಯಾಗಿದೆ, ಬಿ ಸಿ ಡಿ ಸರಿಯಾಗಿದೆ, ಎ ಬಿ ಡಿ ಸರಿಯಾಗಿದೆ, ಎ ಬಿ ಸಿ ಡಿ ಸರಿಯಾಗಿದೆ. ಆ ಮರುಭೂಮಿಗಳ ಸೃಷ್ಟಿಯಾಗಲು ಶೀತ ಪ್ರವಾಹಗಳು ಕಾರಣವಾದವು. ಸಹರಾ ಮರುಭೂಮಿಗೆ ಕ್ಯಾನೋರಿ, ಕಲಹರಿ ಮರುಭೂಮಿಗೆ ಬೆಂಗ್ವಿಲಾ, ವಿಕ್ಟೋರಿಯಾ ಮರುಭೂಮಿಗೆ ಪಶ್ಚಿಮ ಆಸ್ಟ್ರೇಲಿಯಾ, ಅಟಕಾಮ ಮರುಭೂಮಿಗೆ ಪೇರು ಮತ್ತು ಚಿಲಿ. ಪೋಲ್ಕೊಳ್ಳಿ, ತಪ್ಪ ಹಾಕ್ಬಾರದ. ಎ ಬಿ ಡಿ ಮಾತ್ರ ಸರಿಯಾಗಿದೆ ನೋಡಿ. ಮರುಭೂಮಿ ಕ್ಯಾನೋರಿ, ಕಲಹರಿ ಮರುಭೂಮಿ ಬೆಂಗ್ವಿಲಾ, ಪಶ್ಚಿಮ ಆಸ್ಟ್ರೇಲಿಯಾದಿಂದ ನಿರ್ಮಾಣಗೊಂಡಿರ್ತಕ್ಕಂಥ ಒಂದು ವಿಶಿಷ್ಟವಾಗಿರುವಂತ ಗಿಬ್ಸನ್ ಮರುಭೂಮಿ ನೋಡಿ. ಅಂದ್ರೆ ಪೂರ್ವ ಆಸ್ಟ್ರೇಲಿಯಾದ ಕೆಲವೊಂದು ಶೀತ ಪ್ರವಾಹಗಳಿಂದ ಏನಾಗಿದೆ ಅಂದ್ರೆ ವಿಕ್ಟೋರಿಯಾ ಮರುಭೂಮಿ ಸೃಷ್ಟಿಯಾಗಿರುವಂತದ್ದು. ಅಟಕಾಮ ಮರುಭೂಮಿ ಚೀಲಿ ಮತ್ತು ಫೇರು ರೈಟ್ ಆನ್ಸರ್ ನೋಡಿ. ಚೀಲಿ ಮತ್ತು ಫೇರು. ನೆಕ್ಸ್ಟ್ ಕ್ವಶನ್. ಆಕ್ಚುಲಿ ಪೂರ್ವ ಆಸ್ಟ್ರೇಲಿಯಾ ಅನ್ನೋದು ಉಷ್ಣ ಪ್ರವಾಹ ಆದರೂ ಕೂಡ ಕೆಲವು ಸಂದರ್ಭದಲ್ಲಿ ಎಲ್ ನಿನೋ ಮತ್ತು ಲಾನ್ ನಿನ್ನೋದು ಏನಾಗ್ತದೆ ಅಂದ್ರೆ ಅಲ್ಲಿ ತಂಪಾದ ಗಾಳಿ ಬೀಸುವುದರಿಂದ ಸಹಜವಾಗಿ ಅದು ಶೀತ ಮರುಭೂಮಿ ಸೃಷ್ಟಿಯಾಗಿರುವಂತದ್ದು, ಉಷ್ಣ ಮರುಭೂಮಿ ಸೃಷ್ಟಿಯಾಗಿದೆ. ಅಂಟಾರ್ಟಿಕಾ, ಕಲಹರಿ, ಆರ್ಕಟಿಕ್, ಸಹರಾ. ಇವುಗಳಲ್ಲಿ ಭೂಮಿಯ ಮೇಲಿನ ಅತಿ ದೊಡ್ಡ ಮರುಭೂಮಿ ಯಾವುದು? ಇವುಗಳಲ್ಲಿ ಅತಿ ದೊಡ್ಡ ಮರುಭೂಮಿ, ಭೂಮಿಯ ಮೇಲಿನ ಅತ್ಯಂತ ದೊಡ್ಡದಾಗಿರುವ ಮರುಭೂಮಿ ಯಾವುದು? ಸೂಪರ್, ಅಂಟಾರ್ಟಿಕಾ ಮರುಭೂಮಿ ರೈಟ್ ಆನ್ಸರ್. ಭೂಮಿಯ ಮೇಲಿನ ಅತಿ ದೊಡ್ಡ ಮರುಭೂಮಿ ಅಂದ್ರ ಅಂಟಾರ್ಟಿಕಾ ಮರುಭೂಮಿ. ಆದ್ರ ಅಂಟಾರ್ಟಿಕಾ ಮರುಭೂಮಿ ಎಂತದು ಅಂದ್ರ ಅದೊಂದು ಶೀತ ಮರುಭೂಮಿಯಾಗಿದೆ. ಆದ್ರ ಸಹರಾ ಮರುಭೂಮಿ ಇದೆಯಲ್ಲ, ಇದೊಂದು ಉಷ್ಣ ಮರುಭೂಮಿಯಾಗಿದೆ. ಸಹರಾ ಅನ್ನೋದು ಉಷ್ಣ ಮರುಭೂಮಿ, ಆದ್ರ ಅಂಟಾರ್ಟಿಕಾ ಎಂಬುದು ಶೀತ ಮರುಭೂಮಿಯಾಗಿದೆ. ನೆಕ್ಸ್ಟ್, ಉತ್ತರ ಅಂಡೋಮಾನ್,
ದಕ್ಷಿಣ ಅಂಡೋಮಾನ್, ಮಧ್ಯ ಅಂಡೋಮಾನ್, ಚಿಕ್ಕ ಅಂಡೋಮಾನ್. ಇವುಗಳಲ್ಲಿ ಅತಿ ದೊಡ್ಡ ಅಂಡೋಮಾನ್ ಯಾವುದು? ಇವುಗಳಲ್ಲಿ ಅತ್ಯಂತ ದೊಡ್ಡದಾಗಿರುವಂತಹ ಅಂಡೋಮಾನ್ ಯಾವುದು? ಇವುಗಳಲ್ಲಿ ಅತಿ ದೊಡ್ಡ ಅಂಡೋಮಾನ್ ಅಂದ್ರ ಮಧ್ಯ ಅಂಡೋಮಾನ್ ರೈಟ್ ಆನ್ಸರ್ ನೋಡಿ, ಮಧ್ಯ ಅಂಡೋಮಾನ್. ಹಾಗಾದ್ರೆ ಪೋರ್ಟ್ ಬ್ಲೇಯರ್ ಎಂಬುದು ಯಾವ ಅಂಡೋಮಾನದಲ್ಲಿದೆ? ಪೋರ್ಟ್ ಬ್ಲೇಯರ್ ಇದೆಯಲ್ಲ, ಇದು ಯಾವ ಅಂಡೋಮಾನದ ಒಂದು ಭಾಗವಾಗಿದೆ? ಪೋರ್ಟ್ ಬ್ಲೇಯರ್ ಎಂಬುದು ಯಾವ ಅಂಡೋಮಾನದ ಒಂದು ಭಾಗವಾಗಿದೆ ಅಂದ್ರೆ ದಕ್ಷಿಣ ಅಂಡೋಮಾನದ ಒಂದು ಭಾಗವಾಗಿದೆ ನೋಡಿ. ದಕ್ಷಿಣ ಅಂಡೋಮಾನದ ಒಂದು ಭಾಗ. ಅನುಕ್ರಮವಾಗಿ ನೋಡಿದಾಗ ಉತ್ತರ ಅಂಡೋಮಾನ್, ಮಧ್ಯ ಅಂಡೋಮಾನ್, ದಕ್ಷಿಣ ಅಂಡೋಮಾನ್, ಚಿಕ್ಕ ಅಂಡೋಮಾನ್, ಕಾರ್ ನಿಕೋಬಾರ್, ಲಿಟಲ್ ನಿಕೋಬಾರ್, ಗ್ರೇಟ್ ನಿಕೋಬಾರ್. ಅಂಡೋಮಾನ್ ನಿಕೋಬಾರವನ್ನು ಬೇರ್ಪಡಿಸುವ ಕಾಲುವೆ ಯಾವುದು? ಸೂಪರ್, 10 ಡಿಗ್ರಿ ಚಾನಲ್ ನೋಡಿ. ಅಂಡೋಮಾನ್ ಮತ್ತು ನಿಕೋಬಾರಗಳನ್ನು ಬೇರ್ಪಡಿಸುವ ಕಾಲುವೆ ಯಾವಂದ್ರ 10 ಡಿಗ್ರಿ ಚಾನಲ್. ದಕ್ಷಿಣ ಅಂಡೋಮಾನ್ ಹಾಗೂ ಚಿಕ್ಕ ಅಂಡೋಮಾನಗಳನ್ನು ಬೇರ್ಪಡಿಸುವ ಕಾಲುವೆ ಡೆಂಕನ್ ಪ್ಯಾಸೇಜ್ ನೋಡಿ. ದಕ್ಷಿಣ ಅಂಡೋಮಾನ್ ಹಾಗೂ ಚಿಕ್ಕ ಅಂಡೋಮಾನಗಳನ್ನು ಬೇರ್ಪಡಿಸುವ ಕಾಲುವೆ ಅಂದ್ರೆ ಡೆಂಕನ್ ಪ್ಯಾಸೇಜ್. ಓಕೆ. ಭಾರತ ಮತ್ತು ಶ್ರೀಲಂಕಾವನ್ನು ಬೇರ್ಪಡಿಸುವಂತ ಕಾಲುವೆ, ಭಾರತ ಹಾಗೂ ಶ್ರೀಲಂಕಾವನ್ನು ಬೇರ್ಪಡಿಸುವ ಕಾಲುವೆ ಸೂಪರ್, ಪಾಕ್ ಜಲಸಂಧಿ. ಪಾಕ್ ಜಲಸಂಧಿ. ಭಾರತ ಹಾಗೂ ಮಾಲ್ಡೀವ್ಸ್ಗಳನ್ನು ಬೇರ್ಪಡಿಸುವಂತ ಕಾಲುವೆ, ಭಾರತ ಹಾಗೂ ಮಾಲ್ಡೀವ್ಸ್ಗಳನ್ನು ಬೇರ್ಪಡಿಸುವ ಕಾಲುವೆ 8 ಡಿಗ್ರಿ ಚಾನಲ್ ನೋಡಿ, 8 ಡಿಗ್ರಿ ಚಾನಲ್. ಲಕ್ಷದ್ವೀಪ ಮತ್ತು ಮೀನಿಕಾಯಿಗಳನ್ನು ಬೇರ್ಪಡಿಸುವ ಕಾಲುವೆ, ಲಕ್ಷದ್ವೀಪ ಮತ್ತು ಮೀನಿಕಾಯಿಗಳನ್ನು ಬೇರ್ಪಡಿಸುವ ಕಾಲುವೆ, ಮೀನಿಕಾಯಿಗಳನ್ನು ಬೇರ್ಪಡಿಸುವ ಕಾಲುವೆ ಸೂಪರ್, 9 ಡಿಗ್ರಿ ಚಾನಲ್ ನೋಡಿ, 9 ಡಿಗ್ರಿ ಚಾನಲ್. ಓಕೆ. ನೆಕ್ಸ್ಟ್, ಭೂಮಿಯ ಒಳಭಾಗವನ್ನು ಯಾವ ಪುರಾವೆಗಳು ಬೆಂಬಲಿಸುತ್ತವೆ? ಆನ್ಸರ್ ನೋಡಿ, ಕ್ವಶನ್ ಕರೆಕ್ಟ್ ಇದು ಮಾಡಿ. ಭೂಮಿಯ ಒಳಭಾಗವನ್ನ ಯಾವ ಪುರಾವೆಗಳು ಬೆಂಬಲಿಸುತ್ತವೆ? ಜ್ವಾಲಾಮುಖಿ ಸ್ಫೋಟಗಳು, ಭೂಕಂಪದ ಅಲೆಗಳು. ಎ ಮತ್ತು ಬಿ ಎರಡೂ ಸರಿಯಾಗಿವೆ, ಮೇಲಿನ ಯಾವುದೂ ಅಲ್ಲ. ಸರಿಯಾಗಿರುವಂತ ಉತ್ತರ ರೈಟ್ ಆನ್ಸರ್ ಜ್ವಾಲಾಮುಖಿ ಮತ್ತು ಭೂಕಂಪಗಳು ಎರಡೂ ಕೂಡ ಅವಶ್ಯಕತೆ ಅಂದ್ರೆ ಭೂಮಿಯ ಅಂತರಾಳವನ್ನು ಅಧ್ಯಯನ ಮಾಡಲು. ಹೆಂಗ ನಾವು ಇತಿಹಾಸವನ್ನು ಅಧ್ಯಯನ ಮಾಡಲು ಎಲ್ಲಾ ಮೂಲಾಧಾರಗಳನ್ನು ಕಲೆಕ್ಟ್ ಮಾಡ್ತೀವೋ ಹಂಗ ಭೂಮಿಯ ಅಂತರಾಳವನ್ನು ಅಧ್ಯಯನ ಮಾಡುವ ಸಲುವಾಗಿ ಭೂಮಿಯ ಅಂತರಾಳವನ್ನು ಅಧ್ಯಯನ ಮಾಡಲು ಏನೇನ್ ರೆಫರೆನ್ಸ್ ಬಳಸ್ತೀವಿ ಅಂದ್ರ ಜ್ವಾಲಾಮುಖಿಯನ್ನು ಬಳಸ್ತೀವಿ, ಜ್ವಾಲಾಮುಖಿಯನ್ನ, ಮತ್ತೆ ಭೂಕಂಪದ ಅಲೆಗಳನ್ನ, ಮತ್ತೆ ಭೂಪಾತ. ಭೂಪಾತ ಅಂದ್ರೆ ಏನು? ಭೂಮಿ ಬಂದ ಅಪ್ಪಳಿಸುದು. ಮತ್ತೆ ಜಲಪಾತ, ಜಲಪಾತ ಕೆಲವೊಂದು ಆಳವಾದ ಕಂದರಗಳು, ಮತ್ತೆ ಭೂಮಿ ಅಂತರಾಳದಿಂದ ಬರುವಂತ ಲಾವಾರಸ, ಮತ್ತೆ ಗಣಿಗಾರಿಕೆ, ಮತ್ತೆ ಭೂಮಿಯ ಫಲಕಗಳು ಒಂದು ಪ್ರದೇಶದಿಂದ ಇನ್ನೊಂದು ಫಲಕ ಚಲಿಸ್ತಾವ. ಭೂಫಲಕಗಳ ಚಲನೆ. ಕರೆಕ್ಟ್? ಭೂಫಲಕಗಳ ಚಲನೆ, ಗಣಿಗಾರಿಕೆ, ಲಾವಾರಸ, ಆಳವಾಗಿರುವಂತ ಕಂದರಗಳು, ಜ್ವಾಲಾಮುಖಿ, ಭೂಕಂಪ, ಭೂಪಾತ, ಜಲಪಾತ, ಸಮುದ್ರಪಾತ. ಪಾತ ಅಂದ್ರೆ ಏನು? ಪಾತ ಅಂದ್ರೆ ಅಪ್ಪಳಿಸುವುದು. ಸಮುದ್ರ ಬಂದ ಅಪ್ಪಳಿಸಿದರೆ ಸಮುದ್ರಪಾತ, ಭೂಮಿ ಬಂದ ಅಪ್ಪಳಿಸಿದರೆ ಭೂಪಾತ, ಹಿಮ ಬಂದ ಅಪ್ಪಳಿಸಿದರೆ ಹಿಮಪಾತ, ನಾವು ಹೋಗಿ ಅಪ್ಪಳಿಸಿದರೆ ನಮ್ಮ ಪಾತ. ಯಾವ್ದು ಹೋಗಿ ಅಪ್ಪಳಿಸ್ತದಲ್ಲ ಅದರ ಪಾತ ಅಂತ ಕರಿತೀವಿ. ಹಾಗಾದ್ರೆ ಜ್ವಾಲಾಮುಖಿಗಳಾಗಿರಬಹುದು, ಭೂಕಂಪ ಆಗಿರಬಹುದು, ಭೂಪಾತ ಆಗಿರಬಹುದು, ಜಲಪಾತ ಆಗಿರಬಹುದು, ಆಳವಾದ ಕಂದರಗಳಾಗಿರಬಹುದು, ಲಾವಾರಸ ಆಗಿರಬಹುದು, ಗಣಿಗಾರಿಕೆ ಆಗಿರಬಹುದು, ಭೂಫಲಕಗಳ ಚಲನೆ ಆಗಿರಬಹುದು, ಸಮುದ್ರಪಾತ ಆಗಿರಬಹುದು. ಇವೆಲ್ಲವುಗಳು ಕೂಡ ಏನ್ ಮಾಡ್ತೀವಿ ಅಂದ್ರೆ ಭೂಮಿಯ ಅಂತರಾಳವನ್ನು ಅಧ್ಯಯನ ಮಾಡಲು ಬಳಸುವಂತ
ಪ್ರಮುಖವಾದಂತ ಮೂಲಾಧಾರಗಳು. ಕರೆಕ್ಟಾ? ಭೂಮಿ ಅಂತರಾಳವನ್ನ. ನೆಕ್ಸ್ಟ್ ಮುಂದೆ ಹೋಗೋಣ. ಉದರಲ್ಲ ಬರಲ್ಲ. ಭೂಮಿಯ ಸುತ್ತಳತೆಯನ್ನು ಅಳೆಯಲು ಈ ಕೆಳಗಿನ ಯಾರು ಮೊದಲಿಗರು? ಫಸ್ಟ್ ಈ ಭೂಮಿಯ ಮೇಲೆ ನಿನ್ನೆ ಈ ಕ್ವಶನ್ ಕೇಳಿದ್ರೆ ಯಾರೋ ನನಗೆ ನೋಡಿ, ನೀವು ಅಪ್ಪಳಿಸಿದ್ರೆ ಅವತ್ತೇ ಲಾಸ್ಟ್ ದಿನ ಅವ್ರದ್ದು ಅಂತ. ಇಂಥ ಸಾಲಿ ನಮ್ ನೋಡಿ ಇಂಥ ಶಿಷ್ಯರಿದ್ರೆ ಏನು ಮಾಡೋ? ಭೂಮಿಯ ಸುತ್ತಳತೆಯನ್ನು ಅಳೆಯಲು ಈ ಕೆಳಗಿನ ಯಾರು ಮೊದಲು? ಅಂದ್ರೆ ಭೂಮಿಯ ಸುತ್ತಳತೆಯನ್ನು ಅಳದಂತ ಮೊದಲಿಗ ಯಾರು? ಎರಾಸ್ಟಾನಿಸ್, ಅರಿಸ್ಟಾಟಲ್, ಹೆಕಾಟೈಸ್, ಹೆರೋಡಾಟಸ್. 64% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಹೆರೋಡಾಟಸ್ ಆ ಇತಿಹಾಸದ ಪಿತಾಮಹ. ಎಂತ ಶಿಷ್ಯರ ಗಂಟು ಬಿದ್ದಿರಿ. ಎರಾಸ್ತಾನಿಸ್ ರೈಟ್ ಆನ್ಸರ್. ಅದ್ರ ನಿಯರ್ ಆನ್ಸರ್ ಬರೀಲಕ್ಕ. ಎರಾಸ್ತಾನಿಸ್ ಇದರಾಗಿದ್ದಂತ ಒಬ್ಬ ಪ್ರಸಿದ್ಧ ಭೂಗೋಳಶಾಸ್ತ್ರಜ್ಞ ಅಂದ್ರೆ ಎರಾಸ್ಟಾನಿಸನನ್ನ ಭೂಗೋಳಶಾಸ್ತ್ರದ ಪಿತಾಮಹ ಅಂತ ಕರೀತಾರೆ. ಮೊಟ್ಟ ಮೊದಲು ಬಾರಿಗೆ ಭೂಮಿಯ ಅಂತರಾಳವನ್ನ ಭೂಮಿಯ ಸುತ್ತಳತೆಯನ್ನು ಅಳೆದಂತ ಮೊದಲಿಗ ಯಾರಂದ್ರೆ ಎರಾಸ್ಟಾನಿಸ್. ಅವ ಅಳದಂತ ಸಮಯದಲ್ಲಿ ಎಷ್ಟಿತ್ತು ಅಂದ್ರೆ 46,000 ಕಿಲೋಮೀಟರ್ ಅಂತ ಹೇಳ್ತಾನೆ ನಿಯರ್. ಆದ್ರ ಪ್ರೆಸೆಂಟ್ ಎಷ್ಟಿದೆ ಅಂದ್ರೆ 40,077. ನಾನು ನಿನ್ನೆ ಹೇಳ್ತಾ ಇದ್ದೆ 76. 40,076. ಇದು ಸಮಭಾಜಕ ವೃತ್ತದ ಸುತ್ತಳತೆ. ಆದ್ರೆ 40,008 ಇದೆಯಲ್ಲ, ಇದು ಧ್ರುವ ಪ್ರದೇಶದ ಸುತ್ತಳತೆ. ಧ್ರುವ ಪ್ರದೇಶದ ಸುತ್ತಳತೆ 40,008. ಸಮಭಾಜಕ ವೃತ್ತದ ಸುತ್ತಳತೆ ಎಷ್ಟು ಅಂದ್ರ 40,076. ಯಾರನ್ನು ಆಧುನಿಕ ಭೂಗೋಳಶಾಸ್ತ್ರದ ಪಿತಾಮಹ ಎಂದು ಕರೆಯುತ್ತಾರೆ? ಸೂಪರ್. ಅಲೆಕ್ಸಾಂಡರ್ ವಾನ್ ಹಂಬೋಲ್ಟ್. ನೋಡಿ, ಅಲೆಕ್ಸಾಂಡರ್ ವಾನ್ ಹಂಬೋಲ್ಟ್ ಅನ್ನ ಆಧುನಿಕ ಭೂಗೋಳಶಾಸ್ತ್ರದ ಪಿತಾಮಹ ಎಂದು ಕರೆಯುತ್ತೇವೆ. ಯಾವ ನಿನ್ನೆ 40,077 ಎರಡು ಒಂದೇ ಬರ್ಕೋ. ಅದನ್ನೇ 40,077. ನಾ ಏನ್ ಬೇರೆ ಏನ್ ಹೇಳಿ ನಾನು? 1 ಕಿಲೋಮೀಟರ್ ಹೆಚ್ಚು ಕಡಿಮೆ. 40,008 ಧ್ರುವ ಪ್ರದೇಶ. ಸಮಭಾಜಕ ವೃತ್ತದ ಸುತ್ತಳತೆ 40,077. ಪಾರ್ಶ್ವ ದಿನ ಎಂದರೆ ಬಹಳ ಇಂಪಾರ್ಟೆಂಟ್ ಆಗಿರುವಂತ ಪ್ರಶ್ನೆ. UPSC ಕ್ವಶನ್ ಇದು. ಪಾರ್ಶ್ವ ದಿನ ಅಂದ್ರು ಒಂದೇ. ಇದನ್ನ ನಾನು ಬಹಳ ಸರಳ ಭಾಷೆಯಲ್ಲಿ ಹೇಳ್ತೀನಿ. ಇದನ್ನ ನಾಕ್ಷತ್ರಿಕ ದಿನ ಅಂತ ಕರೀತಾರೆ. ಇದನ್ನ ನಾಕ್ಷತ್ರಿಕ ದಿನ ಸೆಡ್ರಲ್ ಡೇ ಅಂತ ಕರೀತಾರೆ. ಸೆಡ್ರಲ್ ಡೇ ಅಂದ್ರು ಒಂದೇ, ನಾಕ್ಷತ್ರಿಕ ದಿನ ಅಂದ್ರು ಒಂದೇ. ಒಂದು ನಾಕ್ಷತ್ರಿಕ ದಿನ ಎಂದರೆ ಬಿಸಿಲಿನ ಅವಧಿ ಗರಿಷ್ಠವಾಗಿರುವ ದಿನವಾಗಿದೆ. ಸೂರ್ಯನ ಬೆಳಕು ಕತ್ತಲೆಯ ಅವಧಿಯ ಸಮನಾಗಿರುವ ದಿನವಾಗಿದೆ. ಸ್ಥಿರ ನಕ್ಷತ್ರಗಳಿಗೆ ಸಂಬಂಧಿಸಿದಂತೆ ಭೂಮಿ ತನ್ನ ಅಕ್ಷೆಯ ಮೇಲೆ ಸಂಪೂರ್ಣವಾಗಿ ತಿರುಗುವ ಸಮಯವಾಗಿದೆ. ಸಮಭಾಜಕದಿಂದ ಸೂರ್ಯ ತನ್ನ ಗರಿಷ್ಠ ದೂರವನ್ನ ತಲುಪುವ ದಿನವಾಗಿದೆ. ನೋಡಮ್ ಯಾರು ಆನ್ಸರ್ ಮಾಡ್ತಾರೆ? ಪಾರ್ಶ್ವ ದಿನ ಅಂದ್ರು ಒಂದೇ, ಇದನ್ನ ನಾಕ್ಷತ್ರಿಕ ದಿನ ಅಂತ ಕರೀತಾರೆ. ಎಷ್ಟು ಜನ ಆನ್ಸರ್ ಮಾಡಿದ್ರಿ? ಸರಿಯಾದಂತ ಉತ್ತರ ಸ್ಥಿರ ನಕ್ಷತ್ರಗಳಿಗೆ ಸಂಬಂಧಿಸಿದಂತೆ ಭೂಮಿ ತನ್ನ ಅಕ್ಷದ ಮೇಲೆ ಸಂಪೂರ್ಣವಾಗಿ ತಿರುಗುವಂತ ಸಮಯ. ಅಂದ್ರ ಇಲ್ಲಿ ಸೂರ್ಯ ಅದನ, ಸೂರ್ಯ, ಭೂಮಿ ತನ್ನನ್ನು ತಾನು ಸುತ್ತಿಕೊಳ್ಳುವುದಂತ ಅರ್ಥ. ಅದರ ಮೀನಿಂಗ್ ಭೂಮಿ ತನ್ನನ್ನು ತಾನು ಸುತ್ತಿಕೊಳ್ಳುವುದು. ಹಾಗಾದ್ರೆ ಭೂಮಿ ತನ್ನನ್ನು ತಾನು ಸುತ್ತಿಕೊಳ್ಳಲು ತೆಗೆದುಕೊಂಡಿರ್ತಕ್ಕಂಥ ಕಾಲಾವಧಿ ಎಷ್ಟು ಅಂದ್ರೆ 23 ಗಂಟೆ 56 ನಿಮಿಷ 4.09 ಸೆಕೆಂಡ್. 23 ಗಂಟೆ 56 ನಿಮಿಷ 4.09 ಸೆಕೆಂಡ್. ಇದನ್ನು ಭೂಮಿಯ ನಾಕ್ಷತ್ರಿಕ ದಿನ ಅಂತ ಹೇಳಿ ಕರಿತೀವಿ. ವಾರ್ಷಿಕ ಚಲನೆ ಎಷ್ಟು? ಸಂಪೂರ್ಣವಾಗಿ ಸುತ್ತಕೊಂಡ್ ಬರೋದು. ವಾರ್ಷಿಕ ಚಲನೆ 365 ದಿನ 6 ಗಂಟೆ ಅಂತ ಹೇಳಿ ಗುರುತಿಸ್ತೀವಿ. ಸೂರ್ಯ ತನ್ನನ್ನು ತಾನು ಸುತ್ತಿಕೊಳ್ಳತಕ್ಕಂಥ ದಿನ ಇದೆಯಲ್ಲ, ಅದು 23 ಗಂಟೆ 56 ನಿಮಿಷ 4.09 ಸೆಕೆಂಡ್. ಅದಕ್ಕೆ ಇನ್ನೊಂದು ಸರಿ ನೋಡಿ. ಪಾರ್ಶ್ವ ದಿನ ಎಂದರೆ ಸ್ಥಿರ ನಕ್ಷತ್ರಗಳಿಗೆ ಸಂಬಂಧಿಸಿದಂತೆ ಭೂಮಿಯು ತನ್ನ ಅಕ್ಷದ ಮೇಲೆ ಸಂಪೂರ್ಣವಾಗಿ ತಿರುಗುವ ಸಮಯ. ಅಕ್ಷೆ ಮತ್ತು ಕಕ್ಷೆ ಅಂತ ಹೇಳಿನಿ. ಕಕ್ಷೆ ಅಂದ್ರೆ ಏನು? ಕಕ್ಷೆ ಅಂದ್ರ ಇದು ಕಕ್ಷಾ ಮಾರ್ಗ. ಇದು ಕಕ್ಷಾ ಮಾರ್ಗ ಅಂತ ಕರಿತೀವಿ. ಒಂದು ಆಕಾಶಕಾಯವು
ಒಂದು ಆಕಾಶಕಾಯವು ಇನ್ನೊಂದು ಕಾಯವನ್ನು ಸುತ್ತುವಂತ ಮಾರ್ಗ ಇದೆಯಲ್ಲ, ಆ ಮಾರ್ಗವನ್ನು ಏನಂತ ಕರೀತಾರೆ ಅಂದ್ರೆ ಕಕ್ಷಾ ಮಾರ್ಗ ಅಂತ ಕರೀತಾರೆ. ಕಕ್ಷಾ ಮಾರ್ಗ, ಇದನ್ನ ಕಕ್ಷಾ ಮಾರ್ಗ. ಅಕ್ಷ ಅಂದ್ರೆ ಏನು? ತನ್ನನ್ನು ತಾನು ಸುತ್ತುಕೊಳ್ಳೋದು. ತನ್ನನ್ನು ತಾನು ಸುತ್ತಕೊಂಡ್ರೆ ಏನಂತ ಕರಿತೀವಿ ಅಂದ್ರೆ ಅಕ್ಷ ಅಂತ ಕರಿತೀವಿ. ಆಕಾಶಕಾಯವು ತನ್ನನ್ನು ತಾನು ಸುತ್ತುತ್ತಾ ಇನ್ನೊಂದು ಆಕಾಶಕಾಯವನ್ನು ಸುತ್ತು ಹಾಕುವಂತ ಮಾರ್ಗ. ಆಕ್ಚುಲಿ ಹಿಂದ ಜಾಗ ಕಡಿಮೆ ಅದ, ಇಲ್ಲಂದ್ರೆ ಒಂದು ಕಕ್ಷಾ ಮಾರ್ಗ ಅಂದ್ರೆ ಏನು? ಸುತ್ತುವ ಮಾರ್ಗ. ಸುತ್ತುವ ಮಾರ್ಗ ಇದೆಯಲ್ಲ, ಅದನ್ನ ಕಕ್ಷಾ ಮಾರ್ಗ ಅಂತ ಕರಿತೀವಿ. ಹಾಗಾದ್ರೆ ಯಾವ ಗ್ರಹ ತನ್ನ ಕಕ್ಷಾ ಮಾರ್ಗವನ್ನು ಬಿಟ್ಟು ಹುಚ್ಚುಚ್ಚಾರ ತಿರುಗ್ತಿತ್ತು? ಯಾವ ಗ್ರಹ ತನ್ನ ಕಕ್ಷಾ ಮಾರ್ಗವನ್ನು ಬಿಟ್ಟು? ಎಕ್ಸಲೆಂಟ್, ಪ್ಲೇಟೋ ಗ್ರಹ ನೋಡಿ. ಅದಕ್ಕೆ ಪ್ಲೇಟೋ ಗ್ರಹವನ್ನು ಏನ್ ಮಾಡಿದಾರೆ ಅಂದ್ರ 2006 ಆಗಸ್ಟ್ 24ರಂದು ಜಕ್ ಗಣರಾಜ್ಯದ ಪ್ರೇಗ ಸಮ್ಮೇಳನದಲ್ಲಿ ಅದನ್ನ ಗ್ರಹಗಳ ಸಾಲಿನಿಂದ ಹೊರಹಾಕಲಾಯಿತು. ಪ್ರೆಸೆಂಟ್ ಏನಾಗಿದೆ ಅಂದ್ರೆ ಅದು ಸಣ್ಣ ಗ್ರಹಗಳ ನಾಯಕನಾಗಿದೆ. ಸಣ್ಣ ಗ್ರಹಗಳ ನಾಯಕನಾಗಿದೆ. ಸೂರ್ಯ ಭೂಮಿ ಸೂರ್ಯನ ಸುತ್ತು ಹಾಕುವಂತ ಸಮಯದಲ್ಲಿ ಕೆಲವು ಸಮಯ ಸಮೀಪ ಬಂದಂಗ ಮಾಡ್ತದ, ಕೆಲವು ಸಮಯ ದೂರ ಹೋದಂಗ ಮಾಡ್ತದ. ಸಮೀಪ ಬರುವ ದಿನ ಯಾವುದು? ಸಮೀಪ ಬರುವ ದಿನ ಎಸ್, ಜನವರಿ 3 ನೋಡಿ. ಜನವರಿ 3 ಸಮೀಪ ಬರೋದು. ಜುಲೈ 4 ಇದೆಯಲ್ಲ, ಜುಲೈ 4 ದೂರ ಆಗೋದು. ದೂರ. ಜುಲೈ 4 ನಾವ್ ಏನಂತ ಕರಿತೀವಿ ಅಂದ್ರೆ ಅಪೇಲಿ ಏನಂತ ಕರಿತೀವಿ, ಇದನ್ನು ಪೆರೇಲ್ ಏನಂತ ಕರಿತೀವಿ. ಇನ್ನೊಂದು ವಿಶೇಷ ಏನಂದ್ರೆ ಇದೇ ಜುಲೈ 4 1902ರಂದು ಸಿಡಿಲು ಮರಿ ಸನ್ಯಾಸಿ ಸ್ವಾಮಿ ವಿವೇಕಾನಂದರು ನಮ್ಮಿಂದ ದೂರವಾಗಿರುವ ದಿನ. ಸ್ವಾಮಿ ವಿವೇಕಾನಂದರು 1902 ಜುಲೈ 4ರಂದು ನಮ್ಮನ್ನ ಅಗಲಿದಂತ ದಿನ ಅಂತ ಹೇಳಿ ಗುರುತಿಸ್ತೀವಿ. ಹಾಗಾದ್ರೆ ಸೂರ್ಯನಿಂದ ಭೂಮಿ ಅತ್ಯಂತ ದೂರವಾಗುವ ದಿನ ಜುಲೈ 4 ಆದ್ರೆ ಸೂರ್ಯನಿಗೆ ಅತ್ಯಂತ ಸಮೀಪವಾದ ದಿನ ಯಾವ್ದಂದ್ರ ಜನವರಿ 3. ಇಂಥವೆಲ್ಲ ಹಿಂಗೆ ಟೆಕ್ನಿಕ್ ನೆನಪಿಟ್ಟುಕೊಂಡು ಅದು ಪರ್ಫೆಕ್ಟ್ ಆಗ್ಬೇಕು. ಅಳಬಾರ್ದು ಯಾರು. ನೋಡಮ್ ಎಷ್ಟು ಜನ ಶಾಣೆ ಅದಿರಿ ಗೊತ್ತಾತು. ಗುಟೆನ್ಸ್ಬರ್ಗ್, ಮೊಹೋ ರೇಖೆ, ಲೆಹಮನ್ ರೇಖೆ, ಕಾರ್ನಾಡ್ ರೇಖೆ. ಹೊರಗಿನ ಕೋರ, ಆಂತರಿಕ ಕೋರ. ಲೋವರ್ ಮೆಂಟಲ್, ಹೊರ ಕೋರ. ಮೇಲಿನ ಮೆಂಟಲ್, ಕೆಳಗಿನ ಮೆಂಟಲ್. ಕೆಳ ಕ್ರಸ್ಟ್, ಮೇಲಿನ ಮೆಂಟಲ್. ಕ್ರಸ್ಟ್ ಒಳಗಿನ ಸಿಯಾಲ, ಸೀಮಾ ವಿಭಾಗ. ಜೀವ ಹೋಗಿ ಬರ್ಬೇಕು. ನೋಡಮ್ ಆನ್ಸರ್ ಮಾಡ್ರಿ. ಗುಟೇನ್ ಡಿಸ್ಕಸ್ ಮಾಡಿದ್ದೇನೆ. ಜಿಯೋಗ್ರಫಿ ನಾವೊಂದು ಡಿಸ್ಕಸ್ ಮಾಡೋದು, ಅದೊಂದು ಬರೋದು. ಅದ್ರ ಕಾಲ ಬೇಸರಾಗ್ಯದ ನನಗೆ. ಬರ್ಗ್, ಇದು UPSC ಕ್ವಶನ್. ಗುಟೆನ್ಸ್ಬರ್ಗ್, ಮೊಹೋ ರೇಖೆ, ಲೆಹಮನ್ ರೇಖೆ, ಕಾರ್ನಾಡ್ ರೇಖೆ. ಹೊರಗಿನ ಕೋರ, ಆಂತರಿಕ ಕೋರ. ಕನ್ನಡದಾಗ ಯಾವ ಟ್ರಾನ್ಸ್ಲೇಷನ್ ಮಾಡಿರ್ಬೇಕು ಅದನ್ನು? ಇಂಗ್ಲಿಷ್ ನೋಡ್ಕೊಡ್ರಿ ಶಬ್ದಗಳನ್ನು. ಔಟರ್ ಕೋರ್ ಅಂಡ್ ಇನ್ನರ್ ಕೋರ್. ಇನ್ನರ್ ಮೆಂಟಲ್, ಔಟರ್ ಮೆಂಟಲ್. ಇನ್ನರ್ ಮೆಂಟಲ್, ಔಟರ್ ಮೆಂಟಲ್. ಹೊರಕೋರ ಮತ್ತೆ ಲೋವರ್ ಮೆಂಟಲ್. ಮೇಲಿನ ಮೆಂಟಲ್, ಕೆಳ ಮೆಂಟಲ್. ಕೆಳ ಕ್ರಸ್ಟ್, ಮೇಲಿನ ಮೆಂಟಲ್. ಕ್ರಸ್ಟ್ ಒಳಗಿನ ಸಿಯಾಲ, ಸೀಮಾ ವಲಯ. ಆನ್ಸರ್ ಮಾಡ್ತೀರಿ? ಓಕೆ. ಸೂಪರ್. ನಬಿ ಹೆಂಗ ಅರ್ಥ ಐತಲ್ಲ ನಿನಗಿದು? ನಿನ್ ಎಂತ ಮಾಸ್ಟರ್ ಮೈಂಡ್ ಅದ. ಆಕ್ಚುಲಿ ನನ್ನ ಕರ್ನಾಟಕ ಎಕ್ಸಾಮ್ ನೀನು ಇದು ಅಲ್ಲ, ಯೋಗ್ಯ ಅಲ್ಲ. ನೀನು ಓನ್ಲಿ ಫಾರ್ UPSC. ನೀ ಅಲ್ಲೇ ಹೋಗಲೆ, ಅಲ್ಲೇ ಎಕ್ಸಾಮ್ ಬರಿ. ಸರಿಯಾದಂತ ಉತ್ತರ ಸಿ, ರೈಟ್ ಆನ್ಸರ್ ನೋಡಿ. ಸಿ ಸರಿಯಾಗಿರುವಂತ ಉತ್ತರ. ಕರೆಕ್ಟಾ? ಗುಟೇನ್ಬರ್ಗ್, ಗುಟೇನ್ಬರ್ಗ್ ಅನ್ನೋದು ಇದಕ್ಕೆ ಸಂಬಂಧಪಟ್ಟಿದೆ. ಗುಟೇನ್ಬರ್ಗ್ ನೋಡಿ, ಅವ ಹೆಂಗ್ ಡಿವೈಡ್ ಮಾಡ್ಯಾನ ಅಂತಂದ್ರ ಇಲ್ಲಿ ನೋಡಿ, ನಾ ಒಂದ್ಸರಿ ಹೇಳ್ಬಿಡ್ತೇನೆ ನೋಡಿ. ಇದು ಭೂಮಿ ಅಂತರಾಳ, ಭೂಮಿ ಅಂತರಾಳ. ಇದು ಭೂಮಿಯ ಮೇಲಿನ ಪದರು. ಓಕೆ. ಶಿಲಾಗೋಳ, ಮಿಶ್ರಗೋಳ. ಅದಕ್ಕೆ ಇಂಥ ಕ್ವಶನ್ ಅಂತಂದ್ರೆ ನಿಮ್ ತಲೆ ಚಟ್ ಅಂತದ್ ಗೊತ್ತು ನನಗೆ. ಹೊರಕೇಂದ್ರಗೋಳ, ಒಳಕೇಂದ್ರಗೋಳ. ಸಾರಿ, ಮೆಂಟಲ್ ಅದು ಹೊರಭಾಗ, ಒಳಭಾಗ. ಈಗ ಬರಿತೀನಿ ನೋಡಿ. ಮತ್ತೆ ಇದನ್ನ ಎರಡು ಭಾಗ ಮಾಡೋಣ.
ಸಿಯಾಲ್ ವಲಯ, ಸೀಮಾ ವಲಯ, ಎಸ್ತಿನಿಯೋಸ್ಪಿಯರ್, ಮಿಸೋಸ್ಪಿಯರ್, ಹೊರಕೇಂದ್ರಗೋಳ, ಒಳಕೇಂದ್ರಗೋಳ. ಈಗ ಇದಕ್ಕೆ ಇನ್ನೊಂದು ಹೆಸರುಗಳು ಹೇಳ್ಕೊತ ಬರ್ರಿ. ಸಿಯಾಲ್ ವಲಯ, ಸೀಮಾ ವಲಯಕ್ಕೆ ಎಸ್ತನೋಸ್ಪಿಯರ್ ಇರೋ ಇನ್ನೊಂದು ಹೆಸರೇನು? ಯಾವ? ಈ ಹೊರ ಮೆಂಟಲ್, ಇದು ಒಳ ಮೆಂಟಲ್. ಈಗ ಈ ಭಾಗ ಇದೆಯಲ್ಲ, ಇದನ್ನು ಗುರುತಿಸಿ ನೋಡೋಣ. ಇದು ರೇಖೆ ಯಾವ್ದು? ಸೂಪರ್ ಪ್ರಕಾಶ್, ಕರೆಕ್ಟ್ ಆನ್ಸರ್, ಕರೆಕ್ಟ್. ಕಾರ್ನಾಡ್. ಎಸ್. ಇದು ಹೇಳಿ ನೋಡೋಣ. ಇದು ಹೇಳಿ ನೋಡೋಣ. ಮೋಹರೇಖೆ. ಇದು ಹೇಳಿ ನೋಡೋಣ. ಇದು ಎಕ್ಸಲೆಂಟ್. ರೆಪೀಟ್ ರೇಖೆ ನೋಡಿ, ರೆಪೀಟ್ ರೇಖೆ. ಇದು ಹೇಳಿ ನೋಡೋಣ. ಎಕ್ಸಲೆಂಟ್. ಗುಟೆನ್ಬರ್ಗ್ ರೇಖೆ ನೋಡಿ, ಗುಟೆನ್ಬರ್ಗ್ ರೇಖೆ. ಇದನ್ನ ಹೇಳಿ ನೋಡೋಣ. ಸೂಪರ್. ಲೆಹಮನ್ ರೇಖೆ ನೋಡಿ, ಲೆಹಮನ್ ರೇಖೆ. ಹಾಗಾದ್ರೆ ಫಸ್ಟ್ ನೋಡೋಣ, ಲೆಹಮನ್ ರೇಖೆ ನೋಡೋಣ, ಗುಟೆನ್ಬರ್ಗ್ ರೇಖೆ ನೋಡೋಣ. ಗುಟೆನ್ಬರ್ಗ್ ರೇಖೆ ಲೋವರ್ ಮೆಂಟಲ್, ಹೊರಕೇಂದ್ರಗೋಳ ನೋಡಿ. ಗುಟೆನ್ಬರ್ಗ್ ಇಲ್ಲಿದೆ. ಈಗ ಮಿಸೋಸ್ಪಿಯರ್ ಇರುವಂತ ಇನ್ನೊಂದು ಹೆಸರು ಒಳ ಮೆಂಟಲ್ ಅಂದ್ರೂ ಒಂದೇ, ಲೋವರ್ ಮೆಂಟಲ್ ಅಂದ್ರೂ ಒಂದೇ, ಲೋವರ್ ಮೆಂಟಲ್. ಹಾಗಾದ್ರೆ ಈ ಒಂದು ಮಿಸೋಸ್ಪಿಯರ್ ಇರೋ ಇನ್ನೊಂದು ಹೆಸರು ಒಳ ಮೆಂಟಲ್ ಅಥವಾ ಲೋವರ್ ಮೆಂಟಲ್. ಹಾಗಾದ್ರೆ ಕೋರ್, ಯಾ ಕೋರ? ಹೊರ ಕೋರ. ಆ ಉದ್ದೇಶಕ್ಕಾಗಿ ಗುಟೆನ್ಬರ್ಗ್ ಒಂದು ಗುರುತಿಸಿದೆವು. ಗುಟೆನ್ಬರ್ಗ್ ಎಂಬುದು ಲೋವರ್ ಮೆಂಟಲ್ ಮತ್ತು ಹೊರ ಮೆಂಟಲ್. ಇನ್ನು ಮೋಹರ್ ರೇಖೆ ತೆಗೆದುಕೊಡ್ರಿ. ಮೋಹರ್ ರೇಖೆ ಎಲ್ಲಿದೆ ನೋಡಿ, ಮೋಹರ್ ರೇಖೆ ಇಲ್ಲಿದೆ. ಮೋಹರ್ ರೇಖೆ ಏನನ್ನ ಬೇರ್ಪಡಿಸ್ತದಂದ್ರ ಎಸ್ತನೋಸ್ಪಿಯರ್ ಮತ್ತು ಸೀಮಾ ವಲಯನ್ನು ಬೇರ್ಪಡಿಸ್ತದೆ. ಮೋಹೋ ನೋಡಿ, ಕೆಳಕ್ರಷ್ಟ, ಮೇಲಿನ ಮ್ಯಾಂಟಲ್ ಅಂದ್ರ ಎಕಡೆ ಹೋಯ್ತದ. ಇದು ಮೇಲಿನ ಮ್ಯಾಂಟಲ್. ಎಸ್ತನೋಸ್ಪಿಯರ್ ಇರೋ ಇನ್ನೊಂದು ಹೆಸರೇ ಮೇಲಿನ ಮ್ಯಾಂಟಲ್ ಅಂತ ಕರಿತೀವಿ. ಕರೆಕ್ಟಾ? ಇದು ಮೇಲಿನ ಮೆಂಟಲ್. ಎಸ್ತನೋಸ್ಪಿಯರ್ ಇರುವಂತ ಇನ್ನೊಂದು ಹೆಸರು ಮೇಲಿನ ಮೆಂಟಲ್. ಇದು ಮೇಲ್ಗಡೆ ಇದೆಯಲ್ಲ, ಇದನ್ನ ಕೆಳಕ್ರಸ್ಟ್ ಅಂತ ಕರೀತಾರೆ. ಕೆಳಕ್ರಸ್ಟ್ ಅಂದ್ರೆ ಒಂದೇ, ಅದಕ್ಕಿರುವ ಇನ್ನೊಂದು ಹೆಸರೇ ಸೀಮಾ ವಲಯ ಅಂತ ಹೇಳಿ ಗುರುತಿಸ್ತೀವಿ. ಅವೆರಡನ್ನು ಗುರುತಿಸಿದ್ರೆ ಸಾಕು. ಲೆಹಮನ್ ರೇಖೆ, ಕಾರ್ನಾಡ್ ರೇಖೆ. ಏನಿಲ್ಲ, ಒಂದ್ 2-3 ಸಾರಿ ಅದನ್ನ ಪ್ರಾಕ್ಟೀಸ್ ಮಾಡಿದಂಗ ಪರ್ಫೆಕ್ಟ್ ಆಗ್ತದೆ ಅಷ್ಟೇ. ಈ ಕೆಳಗಿನ ಯಾವ ಖನಿಜಗಳು ಭೂಮಿಯ ಹೊರಪದರದಲ್ಲಿ ಹೇರಳವಾಗಿ ದೊರೆಯುತ್ತವೆ? ಇನ್ನೊಂದ್ಸರಿ ನೋಡ್ಕೊಡ್ರಿ. ಈ ಕೆಳಗಿನ ಯಾವ ಖನಿಜಗಳು ಭೂಮಿಯ ಹೊರಪದರದಲ್ಲಿ ಹೇರಳವಾಗಿ ದೊರೆಯುತ್ತವೆ? ಬಾಕ್ಸೈಟ, ಸಿಲಿಕಾ, ಮ್ಯಾಂಗನೀಸ, ಕಬ್ಬಿಣ. ಸೂಪರ್, ಎಕ್ಸಲೆಂಟ್. ಸಿಲಿಕಾ ರೈಟ್ ಆನ್ಸರ್ ನೋಡಿ. ಯಾಕೆ ಅಂತಂದ್ರ ನಾನು ನಿನ್ನೆ ಇದನ್ನ ಬಗ್ಗೆ ಡಿಸ್ಕಸ್ ಮಾಡಿದ್ದೇನೆ. ಏನು ಅಂದ್ರೆ 46.6% ಏನಿದೆ ಅಂದ್ರೆ ಆಕ್ಸಿಜನ್ ಇದೆ, 27.7% ಸಿಲಿಕಾನ್ ಇದೆ, 8.3% ಯಾವ್ದಿದೆ? ಮ್ಯಾಗ್ನೇಸಿಯಂ ಇದೆ, 5.1% ಫೆರಸ್ ಇದೆ, ಕಬ್ಬಿಣ ಇದೆ. 46.6% ಆಕ್ಸಿಜನ್, 27.7% ಸಿಲಿಕಾನ್, 8.3% ಅಲ್ಯೂಮಿನಿಯಂ, 5.1% ಫೆರಸ್ ಇದೆ. ಆ ಉದ್ದೇಶಕ್ಕಾಗಿ ಖನಿಜ ಕೊಟ್ಟಿದ್ದಾನೆ. ಖನಿಜ ಕೊಟ್ಟ ಸಲುವಾಗಿ ಸಿಲಿಕಾನ್ ಅನ್ನ ನಾವು ಪರಿಗಣಿಸ್ತೀವಿ. ಸಿಲಿಕಾ ಕರೆಕ್ಟಾ? ಹಾಗಾದ್ರೆ ಭೂಮಿಯ ಮೇಲಿನ ಪದರು ಅತ್ಯಂತ ಭಾರವಾಗಿರಲು ಕಾರಣವಾಗಿರುವಂತ ಅನಿಲ ಅಂತಂದ್ರೆ ಅದು ಆಕ್ಸಿಜನ್. ನೀನು ಇದ್ರ ಮೇಲೆ ಕ್ವಶನ್ ಕೇಳಿದ್ದೆ ನಿಮ್ಗೆ. ಆಕ್ಸಿಜನ್ ಏನಂದ್ರೆ ಭೂಮಿಯ ಮೇಲೆ ಅತ್ಯಂತ ಭಾರವಾಗಿರುವಂತ ಒಂದು ಅನಿಲವಾಗಿದೆ ಅಂತ ಹೇಳಿ. ಇದು ನೋಡಿ, ಕೆಳಗಿನ ಯಾವ ಪದರು ಭೂಮಿಯ ಒಂದು ಭಾಗದ ಯಾಂತ್ರಿಕ ನಡಾವಳಿಕೆಯನ್ನ ವಿವರಿಸುತ್ತದೆ? ಯಾಂತ್ರಿಕ ನಡಾವಳಿಕೆಯನ್ನು ವಿವರಿಸುತ್ತಂದ್ರ ಲಿಥೋಸ್ಪಿಯರ್ ನೋಡಿ. ಈ ಲಿಥೋಸ್ಪಿಯರ್ ಏನಾಗ್ತಂದ್ರೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಚಲಿಸ್ತದೆ.
ಆ ಉದ್ದೇಶಕ್ಕಾಗಿ ಭೂಫಲಕಗಳ ಚಲನೆ ಅಂತ ಕರಿತೀವಲ್ಲ ಅದನ್ನ ಯಾಂತ್ರಿಕ ನಡಾವಳಿಕೆ ಅಂತ ಹೇಳಿ ಓದ್ತೀವಿ. ಇದು ಹೇಳಿ ನೋಡೋಣ. ಇದು ಈಗಲೇ ಹೇಳ್ಕೊಟ್ಟಿನ ಭೂಮಿಯ ಯಾವ ಪ್ರದೇಶವು ಹೆಚ್ಚಿನ ಪ್ರಮಾಣವನ್ನು ತೆಗೆದುಕೊಳ್ಳುತ್ತದೆ. ಇದ್ರಾಗ ನೀವು ಥಿಯರಿ ಹೋಲಕ್ ಹೋಗ್ಬೇಡ್ರಿ, ಇದನ್ನೇ ಪರ್ಫೆಕ್ಟ್ ಆಗಿ ಇದನ್ನೇ ಗುರುತಿಸ್ತೀರಿ. ಈ ಕೆಳಗಿನ ಯಾವ ಪದರ ಹೈಯೆಸ್ಟ್ ಪ್ರಮಾಣ ತೆಗೆದುಕೊಂಡದ? ಭೂಮಿಯ ಯಾವ ಪ್ರದೇಶವು ಹೆಚ್ಚಿನ ಪ್ರಮಾಣವನ್ನು ತೆಗೆದುಕೊಳ್ಳುತ್ತೆ? ಇದ್ರಾಗ ಕ್ರಸ್ಟ್ ಇದೆಯೋ, ಹೊರಗಿನ ಕೋರ್ ಇದೆಯೋ, ಆಂತರಿಕ ಕೋರ್ ಇದೆಯೋ, ಮ್ಯಾಂಟಲ್ ಇದೆಯೋ? ಕ್ವಶನ್ ಅರ್ಥ ಆಗಿದೆ ನಿಮ್ಗ? ನನ್ಗೆ ಈ ಕ್ವಶನ್ ಅರ್ಥ ಆಯ್ತಾ? ಸರಿಯಾದಂತ ಉತ್ತರ ಮ್ಯಾಂಟಲ್. ಯಾಕಂದ್ರ ಈಗ ನೋಡಿ, ಅದು ಅಲ್ಲ, ಪರಿಮಾಣ ಅಲ್ಲ. ನಮ್ಮ ಕೇಳಿದ್ದು ಪ್ರಮಾಣ ಕೇಳಿನಿ, ಪರಿಮಾಣ ಅಲ್ಲ, ಪ್ರಮಾಣ. ಯಾಕಂದ್ರ 0ದಿಂದ 60 ಕಿಲೋಮೀಟರ್ ವರೆಗೆ ಕ್ರಸ್ಟ್ ಇದೆ, 60ರಿಂದ 2900 ಕಿಲೋಮೀಟರ್ ವರೆಗೆ ಮ್ಯಾಂಟಲ್ ಇದೆ, 5150ವರೆಗೆ ಹೊರ ಕೇಂದ್ರಗಳು ಇದೆ, 6378ವರೆಗೆ ಒಳ ಕೇಂದ್ರಗಳು ಇದೆ. ಇದಕ್ಕೆ ಹೋಲಿಕೆ ಮಾಡಿದಾಗ ಇದಕ್ಕೆ ಹೋಲಿಕೆ ಮಾಡಿದಾಗ ಇದೇ ಹೈಯೆಸ್ಟ್ ಆದಲ್ಲ. ಆ ಉದ್ದೇಶಕ್ಕಾಗಿ ಮ್ಯಾಂಟಲ್ ಪ್ರಮಾಣ ಜಾಸ್ತಿ ಇದೆ. ಮ್ಯಾಂಟಲ್ ಮತ್ತೆ ಡಿವೈಡ್ ಮಾಡಿದೇವೆ ಅಂದ್ರೆ ಮತ್ತೆ ಅದು ನೋಡಿ ಎಂತ ಗುಂಜು ಕ್ವಶನ್ಗಳನ್ನು ಕೇಳ್ತಾ ಬರ್ತಾನೆ. ಸಿಂಪಲ್ ಕ್ವಶನ್ ಇದೆ, ಅದ್ರ ನಮ್ಗೆ ಟಫ್ ಅನಿಸ್ತದ. ಅಳತೆ ಮ್ಯಾಂಟಲ್ ಜಾಸ್ತಿ ಇದೆ. ನಿನ್ನೆ ಒಂದು ಕ್ವಶನ್ ಕೇಳಿದ್ದೆ ಗೊತ್ತಾ? ಏನ್ ಕೇಳಿದ್ದೆ? ಈ ಕೆಳಗಿನ ಭೂಮಿ ಯಾವ ಭಾಗ ಹೈಯೆಸ್ಟ್ ದೂರ ಇದೆ ಅಂತ ಕೇಳಿದಾಗ ಕೋರ್ ಅಂತ ಹೇಳಿದ್ದೆ ನಾನು. ಕೋರ್, ಯಾಕಂದ್ರ ಕೋರ್ ಎಷ್ಟಿದೆ ಅಂತಂದ್ರ 6378ರಾಗ 2900 ಮೈನಸ್ ಮಾಡಿದೆವು ಅಂತಂದ್ರ ಸುಮಾರು 3400 ಚಿಲ್ಡ್ರೆ 78 ನೋಡಿದ್ದೆವು. ನೆನಪಿದೆಯಾ? ಅಂದ್ರ ಸರಿ ಸುಮಾರು 3500 ಕಿಲೋಮೀಟರ್ ಅಂತ ಪರಿಗಣಿಸಿದ್ದೆವು. ಆದ್ರ ಇವತ್ತೆಂತ ಪ್ರಶ್ನೆ ಇದೆ ಅಂತಂದ್ರ ಕ್ರಸ್ಟ್, ಹೊರ ಕೇಂದ್ರಗೋಳ, ಆಂತರಿಕ ಮತ್ತು ಮ್ಯಾಂಟಲ್ ಏನದ ಅಂದ್ರ ಇದರ ಜಾಸ್ತಿ ಇದೆ ಅಂತ. ಭೂಮಿ, ಮಂಗಳ, ಶನಿ, ಯುರೇನಿಸ್. ಟ್ರೈಟಾನ್ ಎಂಬುದು ಯಾವ ಗ್ರಹದ ಉಪಗ್ರಹವಾಗಿದೆ? ಟ್ರೈಟಾನ್ ಎಂಬುದು ಯಾವ ಗ್ರಹದ ಉಪಗ್ರಹವಾಗಿದೆ? ಟ್ರೈಟಾನ್. ಎಕ್ಸಲೆಂಟ್. ನೋಡಿ, ಯುರೇನಿಸ್ ಗ್ರಹದ ಉಪಗ್ರಹ ನೋಡಿ. ಶನಿ ಗ್ರಹ ಯಾಕೆ ಹಾಕಿದ್ರಿ? ಶನಿ ಗ್ರಹದ ಉಪಗ್ರಹ ಯಾವುದು? ಶನಿ ಗ್ರಹದ ಉಪಗ್ರಹ ಯಾವ್ದಂದ್ರೆ ಟೈಟಾನ್. ಟೈಟಾನ್ ಎಂಬುದು ಶನಿ ಗ್ರಹದ ಉಪಗ್ರಹ. ಕರೆಕ್ಟಾ? ಟೈಟಾನಿಯಾ ನೆಪ್ಚೂನ್ ಗ್ರಹದ ಉಪಗ್ರಹ ನೋಡಿ. ನೆಪ್ಚೂನ್ ಗ್ರಹದ ಉಪಗ್ರಹ ಅಂದ್ರೆ ಟೈಟಾನಿಯಾ. ಟ್ರೈಟಾನ್ ಎಂಬುದು ಯುರೇನಿಸ್ ಗ್ರಹದ ಉಪಗ್ರಹವಾಗಿದೆ. ಟ್ರೈಟಾನ್ ಯುರೇನಿಸ್ ಗ್ರಹದ ಉಪಗ್ರಹವಾಗಿದೆ. ನೆಕ್ಸ್ಟ್, ಡಿಮೋಸ್ ಮತ್ತು ಫೋಬಸ್ ಎಂಬುದು ಯಾವ ಗ್ರಹದ ಉಪಗ್ರಹಗಳಾಗಿವೆ ಅಂದ್ರೆ ಮಂಗಳ ಗ್ರಹದ ಉಪಗ್ರಹಗಳಾಗಿವೆ ನೋಡಿ. ಮಂಗಳ ಗ್ರಹದ ಉಪಗ್ರಹಗಳು. ಯಾವ ಗ್ರಹವನ್ನ ಗೋಲ್ಡಿ ಲಾಕ್ ಎಂದು ಕರೆಯುತ್ತಾರೆ? ಯಾವ ಗ್ರಹವನ್ನ ಗೋಲ್ಡಿ ಲಾಕ್ ಎಂದು ಕರೆಯುತ್ತಾರೆ? ಸೂಪರ್. ಯಾವ ಗ್ರಹವನ್ನ ಗೋಲ್ಡಿ ಲಾಕ್ ಅಂತ ಕರೀತಾರೆ ಅಂದ್ರೆ ಸರಿಯಾದಂತ ಉತ್ತರ ಭೂಮಿ ನೋಡಿ. ಭೂಮಿಯನ್ನ ಗೋಲ್ಡಿ ಲಾಕ್ ಅಂತ ಹೇಳಿ ಕರೀತಾರೆ.